ನನ್ನ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮದು ಮಧ್ಯಾಹ್ನ ಸ್ಪೆಷಲ್ ಏನಂದರೆ ಒಳ್ಳೆ ಏಡಿ ಸುಕ್ಕ, ಆಮೇಲೆ ಬೂತಾಯಿ ಫ್ರೈ, ಆಮೇಲೆ ಪಚ್ಚೆಸರು ಪದಾರ್ಥ. ಅಂದರೆ ಏಡಿದಂದರೆ ನಾನು ನಮ್ಮ ಮನೆಗೆ ಬರಲಿಲ್ಲ, ಟೌನಿಗೆ ಹೋಗಿದ್ದೆ. ಅಂದರೆ ಮನೆಗೆ ಅವನಿಗೆ ಬರುವವನಿಗೆ ಮೀನು ಡೈಲಿ ಬರುವವನಿಗೆ ರಜೆ ಅಂತ ಕಾಣಿಸ್ಬೇಕು. ಹಾಗೆ ಮತ್ತು ಟೌನಿಗೆ ಹೋದಾಗ ನಾನಂದರೆ ಅವನು ಮೊದಲಿನ ದಿನ ಹೇಳಿದ್ದೆ, ಬರೋದಿಲ್ಲ ಅಕ್ಕ ನಾಳೆ ಮೀನು ಅಂದರೆ ನನಗೆ ರಜೆ ಅಂತ ಹೇಳಿದ್ದ. ಹಾಗೆ ನಾನು ಮತ್ತೆ ಬೇಗ ಬೆಳಿಗ್ಗೆ ಈಗ ಪಚ್ಚೆಸರು ಪದಾರ್ಥ ಎಲ್ಲ ಮಾಡಿದ್ದೆ. ಹಾಗೆ ಮತ್ತು ನಾನು ಟೌನಿಗೆ ಹೋಗ್ಲಿಕ್ಕಿತ್ತು. ಟೌನಿಗೆ ಹೋಗಿ ಬರುವಾಗ ಈಗೆಲ್ಲ ರೋಡ್ ಸೈಡ್ ಟೆಂಟ್ ಹಾಕಿ ಸೇಲ್ ಮಾಡ್ತಾರಲ್ಲ, ಮಾರ್ಕೆಟಿಗೆ ಹೋಗಬೇಕು ಅಂತೆಲ್ಲ ಇಲ್ಲ, ಈಗ ಯಾವ ಮೀನು ಬೇಕಾದ್ರೆ ಸಿಗ್ತದೆ. ಹಾಗೆ ನಂಗೆ ಒಮ್ಮೆ ಬೇಡ ಅಂತ ಆಯಿತು, ಇನ್ನು ಹೋಗಿ ಮಾಡಬೇಕಲ್ಲ ಅಂತ ಹೇಳಿ. ಆದರೆ ನನಗೆ ಏಡಿ ಎಲ್ಲ ಕಾಣುವಾಗ ಉಂಟಲ್ಲ ಮನಸ್ಸೇ ಬರಲಿಲ್ಲ. ಹಾಗೆ ಕಾರು ಮುಂದೆ ಹೋದವಳು ಪುನಃ ಕಾರಿಂದ ತಿರುಗಿಸಿ 1 kg ಏಡಿ ತಗೊಂಡಿದ್ದೆ. 1 kg ಏಡಿಗೆ 300 ರೂಪಾಯಿ, ಫ್ರೆಶ್ ಏಡಿ 300 ಕೊಟ್ಟರು ಬೇಜಾರಿಲ್ಲ. ಹಾಗೆ ನಮ್ಮದು ಊಟ, ನಂದು ಸಹ ಇದ್ದ, ಅವನಿಗೆ ಎಕ್ಸಾಮಿಗೆ ರಜೆ ಅವನಿಗೀಗ. ಹಾಗೆ ಮತ್ತು ನಂದು ಊಟ ಎಲ್ಲ ಮುಗಿಸಿ ಹೋಗ್ಬಿಟ್ಟು ರಾಣಿ ಬರ್ತಾಳೆ. ರಾಣಿ ಅಂದರೆ ಅವಳು ದೇವಸ್ಥಾನಕ್ಕೆ, ಅವಳಿಗೆ ಉಪವಾಸ ಉಂಟು. ಹಾಗೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಊಟ ಮುಗಿಸಿ ಮತ್ತು ಅವಳು ಬಂದದ್ದು. ನಂಗೆ ಅವಳು ಬರೋದು ವಿಷಯನೇ ಗೊತ್ತಿರಲಿಲ್ಲ. ಆಯಿತು. ಹಾಗೆ ಮತ್ತೆ ಬಂದು ಅವಳು ಸ್ವಲ್ಪ ಹರಿವೆಲ್ಲ ತಗೊಂಡ್ಳು. ಮತ್ತು ಅವಳಿಗೆ ಸಹ ಹೆಚ್ಚು ತರಕಾರಿ ತುಂಬ ಇಷ್ಟ ಅವಳಿಗೆ. ಹಾಗೆ ಹರಿವೆಲ್ಲ ಸ್ವಲ್ಪ ತೆಗೆದು, ಆಮೇಲೆ ಸ್ವಲ್ಪ ಹೂವಿನ ಗಿಡ ನಮ್ಮದು ಉಂಟಲ್ಲ, ಹೂವಿನ ಗಿಡದ್ದು ತುಂಬ ನನಗೂ ಆಗಿ ಅವಳಿಗೆ ಆಗಿ ನನ್ನ ಅಕ್ಕನಿಗೆ ನಮ್ಮದು ತುಂಬ ಹೂವಿನ ಗಿಡದೇ ಒಂದು ಹುಚ್ಚು ನಮಗೆ. ಹಾಗೆ ಮತ್ತು ಅವಳು ಸ್ವಲ್ಪ ಹೂವಿನ ಗಿಡ ಎಲ್ಲ ತಗೊಂಡ್ಳು. ನಂತರ ಅವಳಿಗೆ ಹರಿವೆ ಭಾರಿ ಖುಷಿ ಆಯಿತು. ಹಾಗೆ ಹರಿವೆಲ್ಲ ಇದು ಮಾಡಿ ಒಂದು ಬಾಳೆ ಬಳ್ಳಿಯಲ್ಲಿ ಹರಿವೆಲ್ಲ ಕಟ್ಟಿ, ಆಮೇಲೆ ಮತ್ತೆ ಅವಳು ಮನೆಗೆ ಹೋದ್ಲು. ನನಗೆ ಸ್ವಲ್ಪ ಕೆಲಸ ಇತ್ತು, ನಾನು ನನ್ನ ಕೆಲಸದ